ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಮುಂಬರುವ 72 ಗಂಟೆಗಳಲ್ಲಿ ಬ್ರಹ್ಮಾಂಡದ ಅತ್ಯಂತ ರಹಸ್ಯ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇವೆ. ನಿಮ್ಮನ್ನು ಕೀಳಾಗಿ ಕಂಡವರಿಗೆ ಸಿಗಲಿದೆ ನಡುಕ. ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಕುಂಭರಾಶಿಯವರೇ, ಶನಿದೇವನ ಅಧಿಪತ್ಯದ ಜ್ಞಾನ ಮತ್ತು ವಿಶಿಷ್ಟ ಚಿಂತನೆಗೆ ಹೆಸರಾದ ನಿಮ್ಮ ರಾಶಿಗೆ ಬ್ರಹ್ಮಾಂಡವು ಈಗ ಅತ್ಯಂತ ಪ್ರಮುಖವಾದ ಸಂಕೇತಗಳನ್ನು ನೀಡ್ತಾ ಇದೆ. ನಿಮ್ಮ ಜಾತಕ ಮತ್ತು ಕುಂಡಲಿಯಲ್ಲಿನ ಗ್ರಹಗಳ ಈ ಅಪರೂಪದ ಸಂಯೋಜನೆಯು ನಿಮ್ಮ ಆರ್ಥಿಕ ಸ್ಥಿತಿ, ಉದ್ಯೋಗ ಮತ್ತು ಕೌಟುಂಬಿಕ ನೆಮ್ಮದಿ ಹಾಗೂ ಮಾನಸಿಕ ಶಾಂತಿಯು ನಿಮ್ಮ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ನಿರಂತರ ಮಾನಸಿಕ ಗೊಂದಲಗಳು, ಆರ್ಥಿಕ ಅಸ್ಥಿರತೆ ಮತ್ತು ಎಲ್ಲವೂ ಕೈಗೂಡಿ ಬರುವಷ್ಟರಲ್ಲಿ ಕೈತಪ್ಪಿ ಹೋಗ್ತಾ ಇದೆ ಎನ್ನುವ ನಿರಾಸೆಗೆ ಈಗ ಅಂತಿಮ ತೆರೆ ಬೀಳುವ ಸಮಯ ಹತ್ತಿರ ಬಂದಿದೆ. ಆದರೆ ನೆನ್ಪಿಡಿ, ಈ ಮಹಾಪರಿವರ್ತನೆಯು ನಿಮ್ಮ ತಾಳ್ಮೆ ಮತ್ತು ವಿಶ್ವಾಸದ ದೊಡ್ಡ ಪರೀಕ್ಷೆಯಾಗಿದೆ. ಈ ಸಂದರ್ಭದಲ್ಲಿ ನೀವು ಅತ್ಯಂತ ತಾಳ್ಮೆಯಿಂದ ಇರಬೇಕಾದದ್ದು ಅನಿವಾರ್ಯ. ನಿಮ್ಮ ಮುಕ್ತ ಮನಸ್ಸು ಮತ್ತು ಸದಾ ಎಲ್ಲರೊಂದಿಗೆ ಒಳ್ಳೆಯದನ್ನು ಬಯಸುವ ನಿಮ್ಮ ಗುಣವನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ನಿಮ್ಮ ಸುತ್ತಮುತ್ತಲಿರುವ ಕೆಲವು ವ್ಯಕ್ತಿಗಳು ತುಂಬ ಸಿಹಿಯಾಗಿ ಮಾತನಾಡ್ತಾ ನಿಮ್ಮನ್ನು ಭಾವನಾತ್ಮಕವಾಗಿ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಂಥವರ ಗುಪ್ತ ಉದ್ದೇಶಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಅತಿ ಆಪ್ತರೆಂದು ನೀವು ಭಾವಿಸುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಅಥವಾ ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಸಂಚನ್ನು ರೂಪಿಸ್ತಾ ಇರ್ಬೋದು. ಆದ್ದರಿಂದ ಯಾರನ್ನು ಕುರುಡಾಗಿ ನಂಬೇಡಿ. ವಿಶೇಷವಾಗಿ ಪ್ರೇಮ, ಸ್ನೇಹ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಅತಿಯಾಗಿ ವಿಶ್ವಾಸ ಬೇಡ. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಅದೃಶ್ಯ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ ನೀವು ಧೃತಿಗೆಡಬೇಡಿ. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ನಿಮಗಾಗುವ ಕೆಲವು ವಿಚಿತ್ರ ಅನುಭವಗಳು ಅಥವಾ ನಿಮ್ಮ ಮನಸ್ಸಲ್ಲಿ ಹಠಾತ್ ಮೂಡುವ ಆಲೋಚನೆಗಳು ಬ್ರಹ್ಮಾಂಡದ ಮಾರ್ಗದರ್ಶನ ಆಗಿರುತ್ತೆ. ಕುಂಭರಾಶಿಯವರ ಜಾತಕದಲ್ಲಿ ಈಗ ಧನ ಸೃಷ್ಟಿಯ ಗುಪ್ತ ರಹಸ್ಯಗಳು ಮತ್ತು ಯೋಗಗಳು ಗೋಚರಿಸ್ತಾ ಇವೆ. ಹಳೆಯದಾದ ನಿಂತು ಹೋಗಿದ್ದ ಕೆಲವು ಯೋಜನೆಗಳು ಅಥವಾ ವ್ಯವಹಾರಗಳು ಇದ್ದಕ್ಕಿದ್ದಂತೆ ಪುನರ್ಜೀವನ ಪಡಿತಾ ಇವೆ. ಹೊಸ ವ್ಯಾವಸಾಯಿಕ ಉದ್ಯಮಗಳನ್ನು ಪ್ರಾರಂಭಿಸೋದಕ್ಕೆ ಅಥವಾ ಹೊಸ ಅಪೇಕ್ಷೆಗಳೊಂದಿಗೆ ಮುನ್ನಡೆಸೋದಕ್ಕೆ ಇದು ಸೂಕ್ತ ಸಮಯ. ನಿಮಗೆ ಬರುವ ಒಂದು ಪ್ರಮುಖ ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಇಡೀ ದಿನದ ಪರಿಸ್ಥಿತಿಯನ್ನೇ ಬದಲಾಯಿಸಬಹುದು. ಆರ್ಥಿಕವಾಗಿ ಲಾಭ ತರುವಂತಹ ಕೆಲವು ಪ್ರಸ್ತಾಪಗಳು ನಿಮ್ಮ ಕೈ ಸೇರುತ್ತೆ. ಆದರೆ ಅವುಗಳ ವಾಸ್ತವಿಕತೆಯನ್ನು ಪರಿಶೀಲನೆ ಮಾಡದೆ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅಂತ ಬೇಸರಗೊಂಡಿದ್ದ ನಿಮಗೆ ಈ ಪರಿವರ್ತನೆಯ ಅವಧಿ ನಿಶ್ಚಿತವಾಗಿಯೂ ಯಶಸ್ಸಿನ ದ್ವಾರಗಳನ್ನು ತೆರೆಯುತ್ತೆ. ನಿಮ್ಮ ಶತ್ರುಗಳು ಮತ್ತು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ದಿನಗಳು ದೂರ ಇಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪಗೊಳ್ಳೋದು ಅಥವಾ ವಾದ ವಿವಾದ ಮಾಡೋದು ನಿಮ್ಮ ಆರ್ಥಿಕ ಮತ್ತು ಮಾನಸಿಕ ಶಾಂತಿಗೆ ಭಂಗ ತರಬಹುದು. ವಿಶೇಷವಾಗಿ ಸಂಜೆ ಸಮಯದಲ್ಲಿ ನಿಮ್ಮ ಕ್ರೋಧವನ್ನು ಹತೋಟಿಯಲ್ಲಿಟ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಆತುರದ ನಿರ್ಧಾರಗಳು ನಿಮಗೆ ತುಂಬ ದುಬಾರಿಯಾಗ್ಬೋದು. ನಿಮ್ಮ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ಉತ್ತೇಜನ ಅಥವಾ ಸಣ್ಣ ಗೊಂದಲ ವಾತಾವರಣ ಸೃಷ್ಟಿಯಾಗಬಹುದು. ಅದನ್ನು ಧೀಮಂತಿಕೆಯಿಂದ ನಿಭಾಯಿಸಿ. ಈಶ್ವರನ ಮತ್ತು ಬ್ರಹ್ಮಾಂಡದ ಸುರಕ್ಷಾ ಕವಚ ನಿಮ್ಮ ಮೇಲಿರೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ದೀರ್ಘಕಾಲ ಕಾಡಲು ಸಾಧ್ಯ ಇಲ್ಲ. ನಿಮ್ಮ ಜೀವನದ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇದೊಂದು ನೂತನ ಅಧ್ಯಾಯದ ಆರಂಭ ಅಷ್ಟೇ. ಹಳೆಯ ಕಹಿ ನೆನಪುಗಳನ್ನು, ನಿಮ್ಮನ್ನು ನುಜ್ಜುಗುಜ್ಜು ಮಾಡಿದ ಅನುಭವಗಳನ್ನು ಮರೆತು ನಿಮ್ಮ ಮೇಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಪ್ರಕೃತಿ ನಿಮಗೆ ನೀಡುತ್ತಿರುವ ಪ್ರತಿಯೊಂದು ಸಂಕೇತವನ್ನು ಗಮನಿಸಿ. ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸೋದಕ್ಕೆ ಗ್ರಹಗಳು ಸಜ್ಜಾಗ್ತಾ ಇವೆ. ನಿಮ್ಮ ಮನಸ್ಸಿನ ಎಲ್ಲ ಆತಂಕಗಳನ್ನು ದೂರ ಮಾಡಿ ಧನಾತ್ಮಕ ಚಿಂತನೆಗಳೊಂದಿಗೆ ಮುನ್ನಡೆಯಿರಿ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ತಕ್ಷಣವೇ ಕಮೆಂಟ್ ಬಾಕ್ಸಲ್ಲಿ ಹರ ಹರ ಮಹಾದೇವ ಅಂತ ಬರೆದು ಹಂಚಿಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಖಂಡಿತವಾಗಿಯೂ ಅದ್ಭುತವಾದ ಒಳ್ಳೆಯ ಬದಲಾವಣೆಗಳೇ ಸಂಭವಿಸುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.